ಸೆಂಟ್ರಲ್, ಒಂದು ರೀತಿಯಲ್ಲಿ ರಾಜ್ಯಕ್ಕೂ ಸೆಂಟ್ರಲ್ ಅಂತ ಹೇಳಬೇಕು, ಆ ಥರದ ಒಂದು ಲೋಕಸಭಾ ಕ್ಷೇತ್ರ. ಅದು ಬೆಂಗಳೂರು ಕೇಂದ್ರ ಲೋಕಸಭಾ ಅಖಾಡ ರಂಗೇರಿದೆ. 2009ರಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ರಚನೆ ಮಾಡಲಾಯಿತು. ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ನಗರ ಇದೆಲ್ಲ ಹಲವು ಭಾಗಗಳನ್ನು ತಗೊಂಡು ಬೆಂಗಳೂರು ಸೆಂಟ್ರಲ್ ಆಯಿತು. ಸೊ ಈ ಸಾರಿ ಏನಾದರೂ ಬೆಂಗಳೂರು ಸೆಂಟ್ರಲ್ ಮತದಾರ ಮನಸ್ಸು ಬದಲಾಯಿಸ್ತಾನ? ಕಳೆದ 3 ಟರ್ಮಿಂದ ಅಲ್ಲಿ PC ಮೋಹನ್ ಇದ್ದಾರೆ, BJPಯ ಸೋಲಿಲ್ಲದ ಸರ್ದಾರ ಅಂತ ಹೇಳಿಸ್ಕೊಂಡು PC ಮೋಹನ್ ಇದ್ದಾರೆ. ಆದರೆ ಈ ಸಾರಿ ಏನಾಗತ್ತೆ ಹಾಗಾದರೆ? ಕಳೆದ ಸಾರಿ ಅಥವಾ ಅದಕ್ಕೂ ಹಿಂದಿನ ಸಾರಿಯಿಂದ ನಾವು ಟ್ರೆಂಡ್ ನೋಡ್ತಾ ಬಂದರೆ PC ಮೋಹನ್ ಅವರ ಮತಗಳಿಕೆಯ ಪ್ರಮಾಣ ಕುಸಿತಾ ಬಂದಿದೆ. ಇದೊಂದು ಎಚ್ಚರಿಕೆಯ ಗಂಟೆ ಅವರಿಗೆ. ಸೊ ಹಾಗಾದರೆ ಹೇಗಿರುತ್ತೆ ಆ ಕಣದ ಒಂದು ಚಿತ್ರಣ ಹೇಗಿದೆ? ಕ್ವಿಕ್ ರಿಪೋರ್ಟ್ ನೋಡಿ. ರಂಗೇರಿದ ಬೆಂಗಳೂರು ಕೇಂದ್ರ ಲೋಕ ಅಖಾಡ. ಎಸ್, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಬೆಂಗಳೂರಿನ ಹೃದಯ ಭಾಗ. ಇದು ಸರ್ವ ಧರ್ಮ ಜಾತಿ ಬಹುಭಾಷಿಕರ ನೆಲೆಯೂ ಹೌದು. ಬೆಂಗಳೂರು ಕೇಂದ್ರವನ್ನು ಒಟ್ಟಾಗಿ ಮಿನಿ ಭಾರತ ಎಂದು ಕರೆಯಬಹುದು. PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್. 2008ರ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಿತು. ಆ ಬಳಿಕ ನಡೆದ 2009, 2014, 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ PC ಮೋಹನ್ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. 2023ರ ಚುನಾವಣೆಯಲ್ಲಿ ಹೆಚ್ಚು ಬದಲಾವಣೆ ಏನೂ ಆಗಿಲ್ಲ. ಹಿಂದಿನಂತೆಯೇ ಕಾಂಗ್ರೆಸ್ 5, ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಈ ಕ್ಷೇತ್ರದಿಂದ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದು ಕಾಂಗ್ರೆಸ್ ಸಂಪ್ರದಾಯವಾಗಿದೆ. 2009ರಲ್ಲಿ ಸಾಂಗ್ಲಿಯಾನ, 2014-19ರಲ್ಲಿ ರಿಜ್ವಾನ್ ಅರ್ಷದ್ ಕಣಕ್ಕಿಳಿದು ಸೋಲುಂಡಿದ್ದಾರೆ. ಈ ಸಲ ಶಾಸಕರಾದ NA ಹ್ಯಾರಿಸ್ ಅಥವಾ ರಿಜ್ವಾನ್ ಅರ್ಷದ್ರನ್ನೇ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಬಯಸಿತ್ತು. ಕೊನೆಗೂ ಮನ್ಸೂರ್ ಅಲಿ ಖಾನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಒಟ್ನಲ್ಲಿ ಬಿಜೆಪಿ ಭದ್ರಕೋಟೆಯಾಗಿರೋ ಬೆಂಗಳೂರು ಸೆಂಟ್ರಲ್ನ ಕಾಂಗ್ರೆಸ್ ಛಿದ್ರ ಮಾಡುತ್ತಾ PC ಮೋಹನ್ ಗೆಲುವಿಗೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಲು ಕೇಸರಿ ಪಡೆ ಯಾವ ರಣವ್ಯೂಹ ಹೆಣೆಯುತ್ತೆ ಅಂತ ಕಾದು ನೋಡಬೇಕಿದೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಅಭ್ಯರ್ಥಿಗಳು ಯಾರ್ಯಾರು? ಬಿಜೆಪಿಯಿಂದ ಯಾರು, ಕಾಂಗ್ರೆಸ್ ಇಂದ ಯಾರು? ಟಿಕೆಟ್ ಈಗಾಗಲೇ ಅನೌನ್ಸ್ ಆಗಿದೆ. ಬಿಜೆಪಿಯಿಂದ PC ಮೋಹನ್, ಈ ಬಾರಿಯೂ ಕೂಡ ಅವರೇ ಮುಂದುವರಿತಾರೆ. ಇನ್ನು ಕಾಂಗ್ರೆಸ್ ಇಂದ ಮನ್ಸೂರ್ ಅಲಿ ಖಾನ್ ಹೊಸ ಮುಖಕ್ಕೆ ಈ ಬಾರಿ ಮಣೆ ಹಾಕಲಾಗಿರೋದು. ಬಿಜೆಪಿ ಅಭ್ಯರ್ಥಿ PC ಮೋಹನ್ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಈಗಾಗಲೇ 3 ಬಾರಿಯಲ್ಲಿ ಗೆಲುವನ್ನ ಸಾಧಿಸಿರೋದು. ಇನ್ನು ಮತ್ತೊಂದು ಕಡೆ ಅದಕ್ಕೆ ಟಕ್ಕರ್ ಕೊಡ್ತಾರ, ಗೆದ್ದು ಇತಿಹಾಸ ಸೃಷ್ಟಿಸ್ತಾರ ಮನ್ಸೂರ್ ಅಲಿ ಖಾನ್ ಅನ್ನುವಂಥದ್ದೇ ಪ್ರಶ್ನೆ. ಈಗ ಮೊದಲಿಗೆ PC ಮೋಹನ್ 2009 ಆಗಲೂ ಕೂಡ ಸ್ಪರ್ಧೆ ಮಾಡ್ತಾರೆ, ಗೆಲುವನ್ನು ಸಾಧಿಸ್ತಾರೆ. 2014 ಆಗಲೂ ಕೂಡ PC ಮೋಹನ್ ಸ್ಪರ್ಧೆ ಇರುತ್ತೆ, ಗೆಲುವನ್ನು ಸಾಧಿಸ್ತಾರೆ. 2019ರಲ್ಲೂ ಕೂಡ PC ಮೋಹನ್ ಭರ್ಜರಿ ಗೆಲುವನ್ನು ಸಾಧಿಸ್ತಾರೆ. ಈ ಬಾರಿಯೂ ಕೂಡ ಅವರನ್ನೇ ಕಣಕ್ಕಿಳಿಸಲಾಗಿದೆ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್. ಒಂದು ರೀತಿಯಲ್ಲಿ ಮನ್ಸೂರ್ ಅಲಿ ಖಾನ್ ಈ ಬಾರಿ ಅವರ ಏನು 3 ಟರ್ಮ್ನ ಇತಿಹಾಸ ಇದೆಯಲ್ಲ, ಅವೆಲ್ಲದಕ್ಕೂ ಕೂಡ ಟಕ್ಕರ್ ಕೊಟ್ಟು ಈ ಬಾರಿ ಮನ್ಸೂರ್ ಅಲಿ ಖಾನ್ ಗೆಲುವನ್ನು ಸಾಧಿಸ್ತಾರೆ. ಕಾರಣ 3 ಬಾರಿ PC ಮೋಹನ್ ಏನ್ ಮಾಡಿದ್ದಾರೆ ಅಂತ ಹೇಳಿ ಮತದಾರರು ಪ್ರಶ್ನೆಯನ್ನ ತಮ್ಮಲ್ಲಿ ತಾವೇ ಹಾಕೊಳ್ತಾರೆ. ಆಡಳಿತ ವಿರೋಧಿ ಅಲೆ ಏನಾದ್ರು ಕಂಡು ಬಂತು? ನೀವ್ ಹೇಳ್ಬೇಕು ದಿವಿತ್, ಯಾಕಂದ್ರೆ ನೆನ್ನೆ ನೀವು ಹೋಗಿದ್ದೀರಿ ಅಲ್ಲಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಮಾಡಕ್ಕೆ ಅಂತ. ತುಂಬಾ ಜನರನ್ನ ಮಾತನಾಡಿಸಿದ್ರ? ನಾವು ಒಂದು 3 ಕ್ಷೇತ್ರ ಮಾತನಾಡ್ತಿದ್ವಿ, ಮಾದೇವಪುರ, ಗಾಂಧಿನಗರ, ಮತ್ತೊಂದ್ ಕಡೆ ರಾಜಾಜಿನಗರ. ಒಂದ್ ರೀತಿಯಲ್ಲಿ ರಾಜಾಜಿನಗರ ಮತ್ತೆ ಗಾಂಧಿನಗರದಲ್ಲಿ ಮಿಕ್ಸ್ ಇದೆ. ಕೆಲವರು ಬಿಜೆಪಿ ಅಂತಾರೆ. ಯಾವ ರೀತಿ ಮೆಂಟಾಲಿಟಿ ಇದೆ ಜನರದಂದ್ರೆ, ಯಾರಾದ್ರೂ ಏನ್ರಿ ಕ್ಯಾಂಡಿಡೇಟು, ನಮಗ್ ಮೋದಿ ಕುತ್ಕೊಬೇಕಲ್ಲಿ, ನಾವು ಮೋದಿನ ಗೆಲ್ಲಿಸ್ಬೇಕು, ನಮಗೆ ಕ್ಯಾಂಡಿಡೇಟ್ ಯಾರು ಬೇರೆ ಲೆಕ್ಕಕ್ಕಿಲ್ಲ, ಒಟ್ಟಲ್ಲಿ ಮೋದಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಮೋದಿ ಅಲೆ ಭರ್ಜರಿ ಆಗಿದೆ. ಒಂದ್ ರೀತಿಯಲ್ಲಿ ಮೋದಿ ಅಲೆ ಎಲ್ಲೋ ಒಂದ್ ಕಡೆ ಸಾಕ್ತಾ ಇದೆ ಅಂತ. ಅಂದ್ರೆ PC ಮೋಹನ್ ಅವರು ಈ ಸಾರಿ ಅಪ್ಪಿ ತಪ್ಪಿ ಏನಾದ್ರೂ ಗೆದ್ದರೆ ಅದು ಕ್ರೆಡಿಟ್ ಗೋಸ್ಟು ಮೋದಿ ಅಂತೀರಾ? ಮೋದಿಗೆ ಹೋಗುತ್ತೆ. ಯಾಕಂತಂದ್ರೆ ನೋಡಿ, ಈಗ ಇನ್ ಕೆಲವರು ಹೇಳಿದ್ರು ಶಿವಾಜಿನಗರ ಅಂತ ಬಂದಾಗ, ಮತ್ತೆ ಗಾಂಧಿನಗರದಲ್ಲಿ ಕೆಲವರು ಹೇಳಿದ್ದು PC ಮೋಹನ್ ನಾವು ನೋಡಿದೀವಿ, ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. 3 ಟರ್ಮ್ ಜಾಸ್ತಿ ಆಗೋಯ್ತು. ಈ ಬಾರಿ ಹೊಸಬರಿಗೆ ಒಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ, ಮನ್ಸೂರ್ ಅಲಿ ಖಾನ್ ಒಂದ್ಸಲಿ ಕೊಟ್ಟು ನೋಡೋಣ ಏನಾಗುತ್ತೆ. ಈ ರೀತಿಯಾದಂತ ಅಭಿಪ್ರಾಯಗಳು ಕೂಡ ಕಂಡು ಬಂದು ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ.
ಬಲಾಬಲನ ನೋಡ್ತಾ ಹೋಗೋಣ. ಎರಡು ಪಕ್ಷಗಳ ಬಲಾಬಲ ಇಲ್ಲಿ ಇದು ತೀರಾ ಕಟ್ಟುನಿಟ್ಟಾಗಿ ಜಾತಿ ಆಧಾರಿತವಾದಂಥ ಕ್ಷೇತ್ರ ಏನಲ್ಲ. ದಿವಿತ್ ಹೇಳ್ತಾ ಇದ್ದಾಗೆ ಇದು ಮಿಕ್ಸ್ಡ್ ಒಂಥರ ಮಿನಿ ಇಂಡಿಯಾ ಇದ್ದಂಗೆ ಎಲ್ಲ ಜಾತಿಗಳು ಆಲ್ ಎಲಿಮೆಂಟ್ಸ್ ಆರ್ ದೇರ್ ಅಂತ ಹೇಳ್ಬೋದು. ತುಂಬಾ ಶ್ರೀಮಂತರಿದ್ದಾರೆ, ಎಕ್ಸ್ಟ್ರೀಮ್ ಶ್ರೀಮಂತರಿದ್ದಾರೆ, ಎಕ್ಸ್ಟ್ರೀಮ್ ಬಡವರು ಇದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಶಾಸಕರ ಬಲಾಬಲನ ನಾವು ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ನಿಂದ 5 ಜನ ಶಾಸಕರಿದ್ದಾರೆ, ಬಿಜೆಪಿಯಿಂದ 3 ಜನ ಶಾಸಕರಿದ್ದಾರೆ. ಇಲ್ಲಿ ಆಶ್ಚರ್ಯ ಅಂತಂದ್ರೆ ಸಂಸತ್ತಿಗೆ PC ಮೋಹನ್ ಲಾಸ್ಟ್ 3 ಟರ್ಮ್ಸ್ ಇಂದ ಗೆದ್ಕೊಂಡು ಬಂದಿದ್ದಾರೆ. ಆದ್ರೆ ವಿಧಾನಸಭೆ ಅಂತ ಬಂದಾಗ ಕಾಂಗ್ರೆಸ್ ಶಾಸಕರು ಜಾಸ್ತಿ ಗೆದ್ಕೊಂಡು ಬಂದಿದ್ದಾರೆ. ಇದು ಈ ಕ್ಷೇತ್ರದ ವಿಶೇಷತೆ. ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಅವರಿಗೆ, ಜಾಸ್ತಿ ಜನ ಕಾಂಗ್ರೆಸ್ನವರು ಇರೋದ್ರಿಂದ ಈ ಸಾರಿ ಅದು ಎಡ್ಜ್ ಕೊಡ್ಬೋದು ಅಂತ. ಯಾರ್ಯಾರು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. MLA ಗಳು ಯಾರ್ಯಾರಿದ್ದಾರೆ ಅಂತ. ಸರ್ವಜ್ಞ ನಗರದಲ್ಲಿ KJ ಜಾರ್ಜ್ ಇದ್ದಾರೆ, ಸಿವಿರಾಮನಗರದಲ್ಲಿ S ರಘು ಇದ್ದಾರೆ, ಶಿವಾಜಿನಗರದಲ್ಲಿ ರಿಜ್ವಾನ್ ಅರ್ಷದ್ ಇದ್ದಾರೆ, ಶಾಂತಿನಗರದಲ್ಲಿ ಹ್ಯಾರಿಸ್ ಇದ್ದಾರೆ, ಹಾಗೆಯೇ ಗಾಂಧಿನಗರ ದಿನೇಶ್ ಗುಂಡೂರಾವ್ ಅವರು, ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಇದ್ದಾರೆ, ಇನ್ನು ಚಾಮರಾಜಪೇಟೆನಲ್ಲಿ ಜಮೀರ್ ಅಹಮದ್ ಇದ್ದಾರೆ, ಮಹದೇವಪುರ ಮಂಜುಳಾ ಲಿಂಬಾವಳಿ ಅವರಿದ್ದಾರೆ. ಸೊ ನಾವು ನೋಡೋದಾದ್ರೆ ಇಲ್ಲಿ ಜಾರ್ಜ್ ಅವರು, ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಹ್ಯಾರಿಸ್, ಯಾರು ಬೆಂಗಳೂರಿನಲ್ಲಿ ಪ್ರಭಾವಿ ಸಚಿವರುಗಳು ಯಾರೆಲ್ಲ ಇದ್ದಾರೆ ಇವರೆಲ್ಲ ಇಲ್ಲಿ ಇದ್ದಾರೆ. ಜೊತೆಗೆ PC ಮೋಹನ್ ಅವರು ಸಂಸದರು, ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ದಾರೆ. ಸೊ ಓಕೆ, ಬಿಜೆಪಿಯ ಕಳೆದ ಬಾರಿಯ ವಿಧಾನಸಭಾ ಪರಾಜಿತ ಅಭ್ಯರ್ಥಿ ಸಪ್ತಗಿರಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರು ಅಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ನಮಸ್ಕಾರ ಸಪ್ತಗಿರಿ ಗೌಡ ಅವರೇ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸಪ್ತಗಿರಿ ಗೌಡ ಅವರೇ, ನಿಮ್ಮ ಪ್ರಯತ್ನ ಬಹಳ ಒಂದ್ ರೀತಿ ತುಂಬಾ ಎಫರ್ಟ್ ಹಾಕಿದ್ರಿ ನೀವು ವಿಧಾನಸಭಾ ಚುನಾವಣೆಯಲ್ಲಿ. ನನ್ನ ಪ್ರಶ್ನೆ ನಿಮಗಲ್ಲ, ಪ್ರಶ್ನೆ ಇರೋ ಅಂಥದ್ದು PC ಮೋಹನ್ ಅವ್ರಿಗೆ ಕೇಳಬೇಕಾಗಿತ್ತು. ಅವ್ರು ಯಾವುದೋ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅಂತಂದ್ರು, ಬಹಳ ಟ್ರೈ ಮಾಡಿದ್ವಿ. ಆದ್ರೆ ನಿಮ್ಮ ಪಕ್ಷಕ್ಕೆ ನನ್ನ ಪ್ರಶ್ನೆ ಇರೋದು ಸಪ್ತಗಿರಿ ಗೌಡ ಅವರೇ, ನಿಮಗೆ ಗೊತ್ತು ಅಲ್ಲಿನ ಸಮಸ್ಯೆಗಳು ಏನೇನು ಅಂತ. ಸಿಕ್ಕಾಪಟ್ಟೆ ಸ್ಲಮ್ಗಳಿದಾವೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ. ರಾಜ್ಯದ ಶಕ್ತಿ ಕೇಂದ್ರ, ರಾಜಧಾನಿ ಬೆಂಗಳೂರು, ಆ ಬೆಂಗಳೂರಿನ ಹೃದಯ ಭಾಗ ನಿಮ್ ಕ್ಷೇತ್ರ ಹೌದಾ, ಲೋಕಸಭಾ ಕ್ಷೇತ್ರ. ಅಲ್ಲಿ ಸಿಕ್ಕಾಪಟ್ಟೆ ಸ್ಲಮ್ಗಳಿದಾವೆ. ಅದನ್ನ ನಿಮ್ಗೆ 1% ನಿಮ್ಗೆ ಅದನ್ನ ಪರಿಹಾರ ಮಾಡಕ್ಕಾಗ್ಲಿ, ಒಂದಲ್ಲಿ ಸೊಲ್ಯೂಷನ್ ಕಂಡು ಹಿಡಿಯಕ್ಕಾಗ್ಲಿ ಸಾಧ್ಯ ಆಗ್ಲಿಲ್ಲ. ಯಾಕೆ? 3 ಟರ್ಮ್ ಇಂದ ನಿಮ್ ಸಂಸದರು ಏನ್ ಮಾಡಿದ್ರು? ಎಲ್ರಿಗೂ ನಮಸ್ಕಾರ. ಈಗ ಏನಾಗುತ್ತೆ, ಇವೆಲ್ಲ ಸ್ಟೇಟ್ ಸಬ್ಜೆಕ್ಟ್ಸ್. ಯೂಶಲಿ ಸಂಸದರಾಗೋದ್ಮೇಲೆ ಅವರು ಇಲ್ಲಿ ಕಾರ್ಪೊರೇಷನ್ ಕೆಲಸ ಆಗಿರ್ಬೋದು, ಎಲ್ಲಾನು ಏನಾಗುತ್ತೆ, ಇಲ್ಲಿ ಮೋರಿ ಕಟ್ಕೊಂಡಿದ್ರು, ನೀರ್ ಬರ್ತಾ ಇಲ್ಲ ಅಂತಂದ್ರು ಎಲ್ಲಾರು ಸಂಸದರಲ್ಲಿ ಹೋಗಿದ್ದಾರೆ ಅಂತ ಕೇಳಲಿಕ್ಕೆ ಏನಾಗುತ್ತೆ, ಜನ ಕೇಳ್ತಾರೆ. ಆದ್ರೆ ಜನಕ್ಕೆ ತಿಳ್ಕೊಬೇಕು ಯಾರ್ ಕೆಲಸ ಯಾರು ಮಾಡ್ಬೋದು ಅಂತ ಹೇಳಿ. ಯಾಕೆಂತಂದ್ರೆ ಇವ್ರ ಡ್ಯೂಟೀಸ್ ಬೇರೆ ಇರುತ್ತೆ, ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್, ಮತ್ತೆ ಇವ್ರಿಗಿರ್ತಕ್ಕಂತ ಅಂದ್ರೆ ಇವ್ ವ್ಯಾಪ್ತಿನಲ್ಲಿ ಯಾವ್ದು ಮಾಡಕ್ಕಾಗುತ್ತೆ ಅಷ್ಟು ಮಾತ್ರ ಮಾಡ್ಬೋದು. ಇವರು ಕೇಂದ್ರದಿಂದ ಏನು ರಾಜ್ಯಕ್ಕೆ ತರ್ತಕ್ಕಂತ ಅಥವಾ ಬೆಂಗಳೂರಿಗೆ ಏನು ಹಣಕಾಸಿನ ಇದನ್ನ ತರ್ತಕ್ಕಂಥದ್ದು, ಮೆಟ್ರೋ ಆಗಿರ್ಬೋದು, ಸಬರ್ಬನ್ ರೈಲ್ ಆಗಿರ್ಬೋದು, ಈಗ ಇವಾಗ ಜಲ್ ಜೀವನ್ ಮಿಷನ್ ಅಲ್ಲಿ ಬಂದಿರತಕ್ಕಂಥದ್ದು, ಮತ್ತೆ ಕೇಂದ್ರದ ಆವಾಸ್ ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದು, ಮುದ್ರಾ ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ PC ಮೋಹನ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಎಲ್ಲದರಲ್ಲೂ ಅವರು ಸಕ್ರಿಯವಾಗಿ ಭಾಗವಹಿಸಿ ಕೇಂದ್ರದ ಮಂತ್ರಿಗಳಾಗಿರ್ಬೋದು, ಕೇಂದ್ರದ ಅಂದ್ರೆ ಇವಾಗ ನಮ್ದು ಯಾವ್ದೇ ಸರ್ಕಾರ ಇದ್ರು ಕೂಡ ಅಲ್ಲಿ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡುವಂತ ಕೆಲಸಗಳನ್ನ ಇವ್ರು ಮಾಡ್ಬೋದೇ ಹೊರತು ಇಲ್ಲಿ ಲೋಕಲ್ ಸಮಸ್ಯೆಗಳನ್ನ ಬಗೆಹರಿಸೋದು ಬಹಳ ಕಷ್ಟ ಆಗ್ತದೆ. ಸಪ್ತಗಿರಿ ಗೌಡ ಅವರು, ನಿಮ್ಮ ಆನ್ಸರ್ ಹೆಂಗಿದೆ ಅಂದ್ರೆ ಅಲ್ಲಿ ಜನ ಹೇಳ್ಬೋದು ನಿಮ್ಮ ಆನ್ಸರ್ ಕೇಳಿ, ನಮಗೆ ಮೋದಿ ಇಷ್ಟ, ಮೋದಿ ಅವ್ರು ಬಂದ್ ನಿಂತ್ರೆ ಮಾತ್ರ ನಾವು ಓಟ್ ಹಾಕ್ತಿವಿ, ಮೋಹನ್ ಅವ್ರು ಅಂತಂದ್ರೆ ಮೋದಿ ಅವರೇ ಕ್ಷೇತ್ರಕ್ಕೆ ಬರಬೇಕು, ಕೆಲಸ ಮಾಡಿಸ್ಬೇಕು ಅನ್ನೋ ತರ ಇದೆ. ಹಾಗಾದ್ರೆ ಲೋಕಲ್ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರ್ರಿ? ಅವ್ರು ಹೇಳ್ತಿರೋದೇನು ಅಂತಂದ್ರೆ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೆಲಸ ಮಾಡ್ಬೇಕಾಗಿತ್ತು ಅಥವಾ ಸ್ಥಳೀಯ MLA ಕೆಲಸ ಮಾಡ್ಬೇಕಾಗಿತ್ತು ಅಂತ ಅಲ್ವಾ? ಮತ್ತೆ ಸಂಸದರು ಇಲ್ಲಿ ಏನಾಗುತ್ತೆ, ಮೋದಿ ಅವರ ರೆಪ್ರೆಸೆಂಟೇಟಿವ್ ಮತ್ತೆ ಮೋದಿ ಅವರೇ ಬಂದು ಎಲ್ಲಾ ಕಡೆ ಕೆಲಸ ಮಾಡೋದು ಅಂತಂದ್ರೆ ಮೋದಿ ಅವರೇ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶನ ಇಷ್ಟ್ರ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು, ಇಡೀ ಜಗತ್ತಿನಲ್ಲಿ ತಗೊಂಡೋಗಿರ್ತಕ್ಕಂಥದ್ದು ಮೋದಿ ಅವರೇ. ಅದನ್ನ ಅವ್ರ ರೆಪ್ರೆಸೆಂಟೇಟಿವ್ ಇವರು ಜನರ ಇವಾಗ ಇಲ್ಲಿರ್ತಕ್ಕಂಥ ಈ ಭಾಗದ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಅವರು ಅಲ್ಲಿ ಕೇಂದ್ರಕ್ಕೆ ಮುಟ್ಸುವಂಥದ್ದು, ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋಕಂಥದ್ದು. ಇವಾಗ ನೀವು ನಮ್ಮ ಇದೇ ಗಾಂಧಿನಗರ ಕ್ಷೇತ್ರದಲ್ಲೇ ನಾನು ಎಕ್ಸಾಂಪಲ್ ತಗೊಂಡೆ. ನೀವು ಹೇಳಿದ್ರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಗಾಂಧಿನಗರದಲ್ಲಿ ಎಷ್ಟೊಂದು ಸ್ಲಮ್ಗಳಿದೆ. ನೀವು ಅದೇ ಸ್ಲಮ್ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಬನ್ನಿ ಬೇಕಾದ್ರೆ. ನಾವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು ಲಕ್ಷ್ಮಣಪುರಿ ಅನ್ನೋ ಒಂದು ಜಾಗ ಇದೆ. ಅಲ್ಲಿ ಹೋದ್ರೆ ನೀವು ಎಷ್ಟು ಕಷ್ಟ ಇದೆ ಆ ಸ್ಲಮ್ ಅಲ್ಲಿ ಬದುಕೋದು ಅಂತ. ಅಲ್ಲಿ ನೀವು ಎಷ್ಟೋ ಮನೆಗಳನ್ನ ನೋಡ್ಬೋದು, ಎಲ್ಲ ಕೇಂದ್ರದ ಆವಾಸ್ ಯೋಜನೆಯಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು. ಇವೆಲ್ಲ ಎಲ್ಲಿಂದ ಬಂತು? ಕೇಂದ್ರದಿಂದನೇ ಬಂದಿದ್ದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ಸಪ್ತಗಿರಿ ಗೌಡ್ರೆ, ಒಂದೇ ಒಂದು ಸೆಕೆಂಡ್.
ನಾನು ಗಾಂಧಿನಗರ ಕ್ಷೇತ್ರದ ಪ್ರತಿ ಸ್ಲಮ್ ಅನ್ನು ವಿಸಿಟ್ ಮಾಡಿದ್ದೀನಿ. ಪ್ರತಿ ಸ್ಲಮ್ ಅನ್ನು ವಿಸಿಟ್ ಮಾಡಿದ್ದೀನಿ. ಒಂದು ಸ್ಲಮ್ನಲ್ಲಿ ನೀವು ಹೇಳ್ತಾ ಇದ್ರಲ್ಲ, ರೈಲ್ವೆ ಟ್ರ್ಯಾಕ್ ಪಕ್ಕ ಇರೋ ಸ್ಲಮ್ ಅಲ್ಲಿ ಮನೆಗಳು ಬಹಳ ಹಿಂದೆ ಕಟ್ಟಿರ್ತಕ್ಕಂಥದ್ದು ಒಂದು. ಎರಡನೇದು ಸಿಕ್ಕಾಪಟ್ಟೆ ಬಿರುಕು ಬಿಟ್ಟು ಆಗ್ಲೂ ಬಿದೋಗಂಗಿದಾವೆ. ಎರಡು. ಮೂರನೇದು 400 ಮನೆಗಳಿಗೆ ಒಂದೊಂದು ಟಾಯ್ಲೆಟ್, 400 ಮನೆಗಳಿಗೆ ಒಂದೊಂದು ಬಾತ್ರೂಮ್ ಇರೋ ಅಂತ ಪರಿಸ್ಥಿತಿನೂ ಇದೆ. ನಿಮಗೆ ಗೊತ್ತಿದೆ, ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲ. ಅಲ್ವಾ ಇದೆಲ್ಲ ಸ್ಟೇಟ್ ಸಬ್ಜೆಕ್ಟು, ಇದೆಲ್ಲ ದಿನೇಶ್ ಗುಂಡೂರಾವ್ ನೋಡ್ಕೋಬೇಕು, ನಮಗ್ ಗೊತ್ತಿಲ್ಲ, ನಾವು ದೊಡ್ಡ ದೊಡ್ಡ ಯೋಜನೆ ಮಾತ್ರ ಮಾಡ್ತೀವಿ, ಹೀಗೆ ಮಾತನಾಡ್ಬೋದಾ ನೀವು? ಇದೇ ಕಾರಣಕ್ಕೋಸ್ಕರ ದಿನೇಶ್ ಗುಂಡೂರಾವ್ ಇಲ್ಲಿ 30 ವರ್ಷದಿಂದ ಇದ್ದಾರೆ, ಇದೇ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಾರೆ. ಅವರು ಜಸ್ಟ್ ಪಾಸ್ ಆಗಿದ್ದು ಇದೇ ಕಾರಣದಿಂದ, ಗೆದ್ದಿದ್ದೆ 100 ವೋಟಿಂದ. ಅವರು ಯಾವ ಕಾರಣಕ್ಕೆ ಅಂತಂದ್ರೆ ಇದೆ, ಯಾಕೆಂತಂದ್ರೆ ಜನ ಅವ್ರು ಏನ್ ಹೇಳಿದ್ರು ಜನಕ್ಕೆ ಅವರು ಏನ್ ಕೆಲಸ ದಿನೇಶ್ ಗುಂಡೂರಾವ್ ಅವ್ರಿಗೆ ಅವರ ಪ್ರಶ್ನೆಯನ್ನ ಖಂಡಿತವಾಗ್ಲೂ ನಾವು ಕೇಳ್ತೀವಿ. ರಿಪಬ್ಲಿಕ್ ಕನ್ನಡ ದಿನೇಶ್ ಗುಂಡೂರಾವ್ ಅವ್ರಿಗೂ ಇದೇ ಪ್ರಶ್ನೆ ಕೇಳುತ್ತೆ. ಈಗ ನಿಮಗ್ ಕೇಳ್ತಾ ಇದೀವಿ, ನೀವ್ ಏನ್ ಮಾಡಿದ್ರಿ? ಇದು ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು, ಅದನ್ನೇ ಹೇಳ್ತಾ ಇರೋದು. ಕೇಂದ್ರ ಸರ್ಕಾರದ ಇವಾಗ ಸ್ಮಾರ್ಟ್ ಸಿಟಿ ಯೋಜನೆ ಇಲ್ಲದೆ ಇರ್ಬೋದು, ಮತ್ತೆ ಕೇಂದ್ರದ ಇವಾಗ ನಾನು ಹೇಳನಲ್ಲ ಜಲ್ ಜನ್ ಮಿಷನ್ ನಲ್ಲಿ ಸಿಟಿಗೆ ಏನೇನ್ ಬರಕ್ ಆಗುತ್ತೆ ಕೇಂದ್ರದಿಂದ ಅದನ್ನೆಲ್ಲ ತರಬೋದೇ ಹೊರತು ಕೇಂದ್ರ ಸರ್ಕಾರದ ಯೋಜನೆಗಳು ಮನೆ ಮನೆಗೆ ಜಲ ಜೀವನ್ ಮಿಷನ್ ನೀರ್ ಕೊಡ್ಬೇಕಲ್ಲಿ 400 ಮನೆಗಳಿಗೆ ಒಂದ್ ಮನೆಗೂ ನೀರ್ ಕೊಡ್ತಾ ಇಲ್ಲ. ನೀವು ಅವರು ಶೌಚಾಲಯ ಇಲ್ಲ. ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಂತಾರೆ, ಶೌಚಾಲಯ ಎಲ್ಲಿದೆ? ಸ್ವಚ್ಛ ಭಾರತ್ ಎಲ್ಲಿದೆ ಆ ಸ್ಲಮ್ಗಳಲ್ಲಿ? ನೀವು ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡುತ್ತೆ, ಇಂಪ್ಲಿಮೆಂಟ್ ಯಾರು ಮಾಡೋದು? ಇಂಪ್ಲಿಮೆಂಟ್ ಮಾಡೋದಿಲ್ಲ ರಾಜ್ಯ ಸರ್ಕಾರ. ಸಾಧಿಸಬಾರ್ದಾ? ಕೋಆರ್ಡಿನೇಷನ್ ಹೆಂಗಾಗುತ್ತೆ, ಏನಾಗುತ್ತೆ? ಅವ್ರು ಇರ್ತಕ್ಕಂಥದ್ದು ಕಾಂಗ್ರೆಸ್ ಶಾಸಕರು ಅಷ್ಟು ವರ್ಷದಿಂದನು. ಅವ್ರಿಗೆ ಇವ್ರು ಕೇಂದ್ರಕ್ಕೆ ಹೆಸರು ಬರುತ್ತೆ ಅಂತ ಅವ್ರು ಮಾಡಕ್ ಇಷ್ಟ ಇಲ್ಲ, ಮಾಡಕ್ ಇಷ್ಟ ಇಲ್ಲ ಅಂತ ಕುತ್ಕೋಬೇಕು. MP ಅವ್ರು ಕೇಳಿ ನೀವು ನೋಡಿ ಎಷ್ಟು ನಾವು ಧರಣಿ ಮಾಡಿರ್ತಕ್ಕಂಥದ್ದು. ನಮ್ಮೆಲ್ಲಾ ಸೋಷಿಯಲ್ ಮೀಡಿಯಾಗಳು ನಾವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಾವ್ ಎಷ್ಟು ಮಾಡಿದೀವಿ ಅಂತ ಹೇಳಿ. ಬಟ್ ಯಾವ್ದಕ್ಕೂ ಕೂಡ ಸ್ಪಂದಿಸೋದಿಲ್ಲ. ಇಷ್ಟ್ರ ಮಟ್ಟಿಗೆ ಕಿವಿ ಕಿವುಡಾಗಿರ್ತಕ್ಕಂಥ ಒಂದು ಸರ್ಕಾರ. ಥ್ಯಾಂಕ್ ಯು ಸಪ್ತಗಿರಿ ಗೌಡ ಅವರೇ.